ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮೌಂಟ್ ಓಲಿವ್ ಕುರಿತು ತಿಳಿಯಬೇಕಾದ ಬಹಳ ಮುಖ್ಯ ವಿಷಯ, ಅಲ್ಲಿ ನಡೆಯುತ್ತಿರುವ ಬಿರುಕುಗಳು ಮತ್ತು ಬಿರುಕುಗಳಿಗೆ ಭೂವೈಜ್ಞಾನಿಕ ಪುರಾವೆಗಳನ್ನು ಹಾಗೆ ಜಿಯೋಲಜಿಕಲ್ ಎವಿಡೆನ್ಸ್, ಹಲವಾರು ಪ್ರಮುಖ ಐತಿಹಾಸಿಕ ಸತ್ಯಗಳು ಮತ್ತು ಬೈಬಲ್ನ ಭವಿಷ್ಯವಾಣಿಗಳಿಗೂ ಸಂಬಂಧಿಸಿದ ಈಗಾಗಲೇ ಕೆಲವು ಪ್ರವಾದನೆಗಳು ನೆರವೇರಿವೆ ಮತ್ತು ಮುಂದಿನ ದಿನಗಳಲ್ಲಿ ನೆರವೇರಲಿರುವವುಗಳು ಇವೆ. ಆದುದರಿಂದ ಈ ವಿಷಯಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದು ಅಗತ್ಯವಿದೆ. ಓಲಿವ್ ಬೆಟ್ಟದ ಬಗ್ಗೆ ಬೈಬಲ್ನ ಆರಂಭದಿಂದಲೇ ಇರುವ ಭವಿಷ್ಯವಾಣಿಗಳು ಮತ್ತು ಈಗ ಕಂಡುಬರುತ್ತಿರುವ ಬಿರುಕುಗಳು ವಿವರವಾಗಿ ನೋಡೋಣ. ಸಂಪೂರ್ಣವಾಗಿ ವಿಡಿಯೋ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿರಿ. ಬೈಬಲ್ನಲ್ಲಿ ಮೌಂಟ್ ಆಫ್ ಓಲಿವ್ಸ್ ಎಂದು ಕರೆಯಲಾಗುವ ಓಲಿವ್ ಬೆಟ್ಟವು ಬೈಬಲ್ನಲ್ಲಿ ವಿಶೇಷವಾಗಿ ಕಾಣಿಸುವಂತಹುದು, ಹಾಗೆ ಆಕರ್ಷಣೀಯ ಪ್ರದೇಶಗಳಲ್ಲಿ ಒಂದು ಮತ್ತು ಪವಿತ್ರ ಸ್ಥಳ ಎಂದು ಪರಿಗಣಿಸುತ್ತಾರೆ. ಬೈಬಲ್ನಲ್ಲಿ ಹಳೆಯ ಮತ್ತು ಹೊಸ ಒಡಂಬಡಿಕೆಯಲ್ಲೂ ಪ್ರಸ್ತಾಪಿಸಲ್ಪಟ್ಟ ಬೆಟ್ಟವು ಇದು. ಮೊದಲಾಗಿ ಓಲಿವ್ ಪರ್ವತ ಎಲ್ಲಿ ಇದೆ ಎಂದು ನೋಡೋಣ. ಓಲಿವ್ ಪರ್ವತವು ಯೆರೂಸಲೇಮಿನ ಪೂರ್ವ ಭಾಗದಲ್ಲಿ ಇದೆ. ಇದು 3 ಬೆಟ್ಟಗಳ ಸಮೂಹದಂತೆ ಕಾಣುತ್ತದೆ ಮತ್ತು ಇದು ಒಂದೇ ಬೆಟ್ಟವೂ ಅಲ್ಲ, 3 ಬೆಟ್ಟಗಳು ಬೆರೆತಿರುವಂತಹ ಪ್ರಾಂತ್ಯ. ಆ ಪ್ರಾಂತ್ಯದ ಶ್ರೇಣಿಯನ್ನೇ ಓಲಿವ್ ಬೆಟ್ಟ ಎಂದು ಕರೆಯುತ್ತಾರೆ. ಇದರ ಅತ್ಯುನ್ನತ ಶಿಖರವು ಸುಮಾರು 2684 ಅಡಿ ಎತ್ತರದಲ್ಲಿದೆ. ಈ ಪರ್ವತ ಶ್ರೇಣಿಯು ಮರುಭೂಮಿ ಪ್ರದೇಶ ಮತ್ತು ಯೆರೂಸಲೇಮಿನ ಟೆಂಪಲ್ ಮೌಂಟ್ ಪವಿತ್ರ ಸ್ಥಳ ಇವೆರಡೂ ಪ್ರತ್ಯೇಕಿಸುವುದೇ ಈ ಓಲಿವ್ ಬೆಟ್ಟ. ಪರ್ವತದ ಇಳಿಜಾರಿನಲ್ಲಿ ಹಾಗೂ ಕಣಿವೆಯಲ್ಲಿ ಓಲಿವ್ ಮರಗಳು ತುಂಬ ಹೆಚ್ಚಾಗಿ ಬೆಳೆಯುತ್ತಾರೆ. ಈ ಮರಗಳಿಂದಲೇ ಓಲಿವ್ ಪರ್ವತ ಎಂಬ ಹೆಸರು ಬಂದಿದೆ. ಅಭಿಷೇಕಕ್ಕೆ ಬಳಸುವ ತೈಲವನ್ನು ಈ ಪ್ರದೇಶದಲ್ಲೇ ತಯಾರಿಸುತ್ತಿದ್ದರು. ಆದುದರಿಂದ ಇದನ್ನು ದ ಮೌಂಟ್ ಆಫ್ ಅನಾಯಿಂಟ್ಮೆಂಟ್, ಅಭಿಷೇಕದ ಪರ್ವತ ಎಂದು ಕರೆಯಲಾಗುತ್ತದೆ. ಆ ಬೆಟ್ಟವನ್ನು ದ ಮೌಂಟ್ ಆಫ್ ಅನಾಯಿಂಟ್ಮೆಂಟ್ ಎಂದು ಸಹ ಕರೆಯುತ್ತಾರೆ. ಚರಿತ್ರೆಯಲ್ಲಿಯೂ ನಾವು ನೋಡಿದರೆ ಯಹೂದಿ ಜನರಿಗೆ ಈ ಪರ್ವತ ತುಂಬ ಪವಿತ್ರ ಸ್ಥಳ. ಮೆಸ್ಸಿಯನು ಬಂದಾಗ ಮೊದಲ ಸಾಲಿನಲ್ಲಿ ನಿಲ್ಲುವ ಅವಕಾಶ ಸಿಗುತ್ತದೆ ಎಂಬ ನಂಬಿಕೆಯ ಕಾರಣದಿಂದ ಅನೇಕ ಯಹೂದಿಗಳು ತಮ್ಮ ಸಮಾಧಿಗಳನ್ನು ಈ ಪರ್ವತದ ಇಳಿಜಾರಿನಲ್ಲಿ ಮಾಡಿಸಿಕೊಳ್ಳುತ್ತಾರೆ. ಇಂದಿಗೂ ಇಲ್ಲಿ ಸಾವಿರಾರು ಸಮಾಧಿಗಳು ಇವೆ. ಲಕ್ಷಾಂತರ ಪ್ರವಾಸಿಗರು ಪ್ರತಿ ವರ್ಷ ಈ ಪರ್ವತಕ್ಕೆ ಭೇಟಿ ನೀಡುತ್ತಾರೆ. ಮೌಂಟ್ ಆಫ್ ಓಲಿವ್ ಒಂದು ಪ್ರಸಿದ್ಧ ಧಾರ್ಮಿಕ ಪ್ರವಾಸಿ ಸ್ಥಳವಾಗಿದೆ. ಬೈಬಲ್ನಲ್ಲಿ ಓಲಿವ್ ಪರ್ವತದ ಮಹತ್ವವೇನು, ಬೈಬಲ್ನಲ್ಲಿ ಏನು ನಡೆದಿದೆ ಎಂಬುದನ್ನು ನೋಡೋಣ. ಯೇಸು ಕ್ರಿಸ್ತನ ಕಾಲಕ್ಕಿಂತ 1000 ವರ್ಷಗಳ ಹಿಂದೆ ರಾಜನಾದ ದಾವಿದನು ಯೆರೂಸಲೇಮಿನಿಂದ ಬಹಿಷ್ಕರಿಸಿದಾಗ, ಅಂದರೆ ತನ್ನ ಸ್ವಂತ ಮಗನು ಅಬಷಲೋಮನು ರಾಜನಾದಾಗ ಆತನನ್ನು ತಿರಸ್ಕರಿಸಿ ಆತನನ್ನು ಬಹಿಷ್ಕರಿಸಿದಾಗ ಯೆರೂಸಲೇಮ್ ಬಿಟ್ಟು ಕಿದ್ರೋನ್ ಕಣಿವೆಯಲ್ಲಿ ದಾಟಿ ಓಲಿವ್ ಪರ್ವತವನ್ನು ಹತ್ತಿದನು ದಾವಿದನು. 2 ಸಾಮುವೇಲನ ಗ್ರಂಥ 15ನೇ ಅಧ್ಯಾಯ 23ನೇ ವಾಕ್ಯದ ಪ್ರಕಾರ ದಾವಿದನು ಈ ಪರ್ವತವನ್ನು ಏರುವಾಗ ದುಃಖದಿಂದ ಅಳುತ್ತಾ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಹೋದನು ಎಂದು 2 ಸಾಮುವೇಲನ ಗ್ರಂಥ 15ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನೋಡುತ್ತೇವೆ. ನಮಗೆ ತಿಳಿಯುತ್ತದೆ, ತುಂಬ ವರ್ಷಗಳ ನಂತರ ಅದೇ ಓಲಿವ್ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನ ಪ್ರಾರ್ಥನಾ ಜೀವಿತಕ್ಕೆ ಕೇಂದ್ರವಾಗಿತ್ತು. ಯೇಸು ಕ್ರಿಸ್ತನು ಓಲಿವ್ ಬೆಟ್ಟದ ಮೇಲೆ ಬೋಧಿಸುತ್ತಿದ್ದರು. ಅನಂತರ ಅವರು ಅಲ್ಲಿ ಪ್ರಾರ್ಥಿಸಲು ಸಹ ಹೋಗುತ್ತಿದ್ದರು. ದಾವಿದನ ಹಾಗೆಯೇ ಆತನು ಯೆರೂಸಲೇಮಿನಲ್ಲಿ ತಿರಸ್ಕರಿಸಲ್ಪಟ್ಟಾಗ ಯೇಸು ಕ್ರಿಸ್ತನು ತನ್ನ ಪ್ರಯಾಣವನ್ನು ಮುಗಿಸಿಕೊಂಡು ವಿಜೃಂಭಣೆಯ ಪ್ರವೇಶದ ಅನಂತರ ಅವರು ಕಿದ್ರೋನ್ ಕಣಿವೆ ದಾಟಿ ಹೋದರು. ಶಿಲುಬೆಗೆ ಒಪ್ಪಿಸುವುದಕ್ಕಿಂತ ಮೊದಲು ಓಲಿವ್ ಬೆಟ್ಟ ಹತ್ತುತ್ತಾರೆ. ತನ್ನ ಸ್ವಂತ ಪಾಪದ ಕುರಿತು ಅಲ್ಲ, ನಮ್ಮೆಲ್ಲರ ವಿಮೋಚನೆಗಾಗಿ, ರಕ್ಷಣೆಗಾಗಿ ಆತನು ದುಃಖಿಸಿ ಪ್ರಾರ್ಥಿಸಿದರು. ತನ್ನ ಮುಂದೆ ಇರುವಂತಹ ಶಿಲುಬೆಯನ್ನು ಆತನು ಸ್ವೀಕರಿಸಿದನು. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯದ ಪ್ರಕಾರ ಪುನರುತ್ಥಾನದ ನಂತರವೂ ಯೇಸು ಕ್ರಿಸ್ತನು ಓಲಿವ್ ಬೆಟ್ಟದ ಹತ್ತಿರವೇ ಪರಲೋಕಕ್ಕೆ ಆರೋಹಣ ಆದರು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಾಕ್ಯದ ಪ್ರಕಾರ ಹೀಗೆ ಓಲಿವ್ ಬೆಟ್ಟದ ಕುರಿತು ಬೈಬಲ್ನಲ್ಲಿ ವಿಶೇಷವಾದ ಸ್ಥಾನವಿದೆ. ಯೇಸು ಕ್ರಿಸ್ತನ ಜೀವಿತಕ್ಕೂ ಸಹ ಅದು ಒಂದು ಮುಖ್ಯವಾದ ಆಧಾರವಾಗಿದೆ. ಆದರೆ ಬೈಬಲ್ ಪ್ರಕಾರ ಓಲಿವ್ ಪರ್ವತಕ್ಕೆ ಸಂಬಂಧಿಸಿದ 5 ಪ್ರಮುಖ ಸತ್ಯಗಳು ಇವೆ. ಈ 5 ವಿಷಯಗಳನ್ನು ನಾನು ಹೇಳುತ್ತೇನೆ. ಮೊದಲನೆಯದು, ಓಲಿವ್ ಪರ್ವತ ಭವಿಷ್ಯವಾಣಿಗಳು ನೆರವೇರಿದ ಸ್ಥಳ.
ಮೆಸ್ಸಿಯನಿಗೋಸ್ಕರ ರಕ್ಷಕನ ಬಗ್ಗೆ ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಅನೇಕ ಪ್ರವಾದನೆಗಳು ಈ ಪರ್ವತದ ಮೂಲಕ ನೆರವೇರಿದವು. ನೆರವೇರಬೇಕಾದ ಅವಶ್ಯಕತೆ ಸಹ ಇದೆ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಮೊದಲೇ ಹೇಳಿದಂತಹ ವಿಜಯೋತ್ಸವ ಪ್ರವೇಶ ಸಹ ಯೇಸು ಕ್ರಿಸ್ತನ ಮೂಲಕ ನಡೆಯಿತು. ಯೇಸು ಕ್ರಿಸ್ತನು ಕತ್ತೆಯ ಮೇಲೆ ಯೆರೂಸಲೇಮಿಗೆ ಪ್ರವೇಶಿಸುವುದು ಆ ಭವಿಷ್ಯವಾಣಿಗಳ ಮೂಲಕ ತಿಳಿಸಿದರು. ಕೀರ್ತನೆಗಳು 118, 22, 25, 26ನೇ ವಾಕ್ಯಗಳನ್ನು ನೋಡಿರಿ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವಾಕ್ಯವನ್ನು ಸಹ ನೋಡಿರಿ. ಜಕರಿಯನ ಗ್ರಂಥ 9ನೇ ಅಧ್ಯಾಯ 9ರಿಂದ 16ನೇ ವಾಕ್ಯವು, ಹಾಗೆ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯದ ಪ್ರಕಾರ ಈ ಭವಿಷ್ಯವಾಣಿ ಎಲ್ಲವೂ ಸಹ ನೆರವೇರಿತು. ಹಾಗೆ ಯೇಸು ಕ್ರಿಸ್ತನು ಓಲಿವ್ ಪರ್ವತದ ಮೇಲೆ ಬೋಧಿಸಿದರು. ಅದನ್ನೇ ದ ಓಲಿವ್ ಡಿಸ್ಕೋರ್ಸ್ ಎನ್ನುತ್ತಾರೆ. ಅಂದರೆ ಓಲಿವ್ ಪರ್ವತದ ಹತ್ತಿರ ಪ್ರಸಂಗ ಎಂದು ಕರೆಯುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 25ನೇ ಅಧ್ಯಾಯದ ಪ್ರಕಾರ ಯೇಸು ಕ್ರಿಸ್ತನು ಅಲ್ಲಿ ಬೋಧಿಸುತ್ತಾರೆ. ಇದರಲ್ಲಿ ಅಂತ್ಯದ ಕಾಲದ ಸೂಚನೆಗಳು, ದೇಶಗಳ ಮೇಲೆ ದೇವರ ತೀರ್ಪು, ಯೇಸುವಿನ ಎರಡನೇ ಬರುವಿಕೆ ಇವುಗಳೆಲ್ಲವೂ ತಿಳಿಸಲಾಗಿದೆ. ಯೇಸುವು ಹೇಗೆ ದ್ರೋಹಕ್ಕೆ ಒಳಗಾಗಿ ಮತ್ತು ಹೇಗೆ ಕೈ ಬಿಡಲ್ಪಡುತ್ತಾರೆ ಎಂಬ ವಿಷಯವು ಹಳೆಯ ಒಡಂಬಡಿಕೆಯಲ್ಲಿ ಮೊದಲೇ ಪ್ರಸ್ತಾಪಿಸಲ್ಪಟ್ಟಿತ್ತು. ಇದೆಲ್ಲವೂ ಓಲಿವ್ ಬೆಟ್ಟದ ಮೇಲೆಯೇ ನಡೆಯುತ್ತದೆ. ಕೀರ್ತನೆಗಳು 41, 9ನೇ ವಾಕ್ಯ, ಜಕರಿಯನ ಗ್ರಂಥ 13ನೇ ಅಧ್ಯಾಯ 7ನೇ ವಾಕ್ಯ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 31ನೇ ವಾಕ್ಯದ ಮೂಲಕ ಈ ಎಲ್ಲ ವಿಷಯಗಳು ನೆರವೇರಿ ಇರುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಯೇಸು ಕ್ರಿಸ್ತನ ಆರೋಹಣ ಸಹ ಅಲ್ಲೇ ನಡೆದಿದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ರಿಂದ 12ನೇ ವಾಕ್ಯವನ್ನು ನೋಡಿದರೆ ಆ ವಿಷಯವನ್ನು ನಾವು ನೋಡುತ್ತೇವೆ. ಮೆಸ್ಸಯ್ಯನ ಕುರಿತು ಭವಿಷ್ಯವಾಣಿಗಳು ಎಲ್ಲವೂ ಸಹ ನೆರವೇರಿದವು. ಅದೇ ವಿಧವಾಗಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಕುರಿತು ಭವಿಷ್ಯವಾಣಿಗಳು ಸಹ ನೆರವೇರುತ್ತವೆ ಎಂದು ಹೇಳಿ ಈ ಭವಿಷ್ಯವಾಣಿಗಳು ಸಂದೇಶವಾಗಿ ಓಲಿವ್ ಬೆಟ್ಟ ನಮಗೆ ಕಾಣಿಸುತ್ತದೆ. ಇನ್ನು ಎರಡನೆಯ ವಿಷಯ, ಓಲಿವ್ ಪರ್ವತ ಯೇಸುವಿನ ದೈನಂದಿನ ಪ್ರಾರ್ಥನಾ ಸ್ಥಳ. ಯೇಸು ಕ್ರಿಸ್ತನು ನಿಯಮಿತವಾಗಿ ಅಭ್ಯಾಸವಾಗಿ ಎಂದಿನಂತೆ ಓಲಿವ್ ಪರ್ವತಕ್ಕೆ ಪ್ರಾರ್ಥನೆ ಮಾಡಲು ಹೋಗುತ್ತಿದ್ದರು. ಯೇಸು ಕ್ರಿಸ್ತನು ಕಡೆಯ ಭೋಜನದ ನಂತರ ಯೇಸು ಕ್ರಿಸ್ತನು ಎಂದಿನಂತೆ ಓಲಿವ್ ಬೆಟ್ಟಕ್ಕೆ ಹೋದರು ಎಂದು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಕಾಣಿಸುತ್ತದೆ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಯೇಸು ಕ್ರಿಸ್ತನು ಓಲಿವ್ ಬೆಟ್ಟದ ಮೇಲೆ ಆಗಾಗ ಹೋಗಿ ಪ್ರಾರ್ಥಿಸುವ ಸ್ಥಳವೆಂದು ನಮಗೆ ತಿಳಿಯುತ್ತದೆ. ಅದು ಯೇಸು ಕ್ರಿಸ್ತನಿಗೆ ತಂದೆಗೆ ಇರುವಂತಹ ಹೃದಯಕ್ಕೆ ಪ್ರಾರ್ಥನಾ ಅಂಶವನ್ನು ತಿಳಿಸುವಂತಹ ಸ್ಥಳವಾಗಿ ಕಾಣಿಸುತ್ತದೆ. ಇನ್ನು ಮೂರನೆಯ ವಿಷಯ, ಈ ಮೌಂಟ್ ಆಫ್ ಓಲಿವ್ ಭರವಸೆಯ ಸಂಕೇತ. ಜನರಿಗಿದು ನಿರೀಕ್ಷೆಯ ಸ್ಥಳ ಮತ್ತು ಪ್ರಮುಖ ಆಧ್ಯಾತ್ಮಿಕ ಸ್ಥಳ. ಇದು ಆಗಮನದ ಸಂಕೇತವಾಗಿ ಆಗಿದೆ. ಯಹೂದಿಗಳು ಹಾಗೂ ಕ್ರಿಶ್ಚಿಯನ್ಸರು ಇಬ್ಬರು ಈ ಓಲಿವ್ ಪರ್ವತವನ್ನು ಪವಿತ್ರ ಸ್ಥಳವೆಂದು ನೋಡುತ್ತಾರೆ. ಯಹೂದಿ ಜನರು ಮೆಸ್ಸಿಯನು ರಕ್ಷಕನಾಗಿ ಇಸ್ರಾಯೇಲಿಗೆ ಬರುತ್ತಾನೆ ಎಂಬ ನಂಬಿಕೆ ಹೊಂದಿದ್ದಾರೆ. ಕ್ರಿಶ್ಚಿಯನ್ನರು ಸಹ ಇದೇ ರೀತಿಯಲ್ಲಿ ನಂಬುತ್ತಾರೆ. ಓಲಿವ್ ಪರ್ವತವನ್ನು ನೋಡಿದಾಗ ಅವರಿಗೆ ಯೇಸುವಿನ ಎರಡನೇ ಬರುವಿಕೆಯ ನೆನಪು ಬರುತ್ತದೆ. ಯೇಸು ಕ್ರಿಸ್ತನು ಮತ್ತೆ ಬರಲಿದ್ದಾರೆ ಎಂಬ ಭರವಸೆ ಅವರಿಗೆ ಇದೆ. ಓಲಿವ್ ಬೆಟ್ಟವು ಭರವಸೆ ಮತ್ತು ನಿರೀಕ್ಷೆಯ ಸಂಕೇತ. ಯೇಸು ಕ್ರಿಸ್ತನು ಸ್ವರ್ಗ ಆರೋಹಣದ ವೇಳೆ ಶಿಷ್ಯರಿಗೆ ನಾನು ಮತ್ತೆ ಬರುತ್ತೇನೆ ಎಂದು ಭರವಸೆ ನೀಡಿದರು. ನಾಲ್ಕನೆಯ ವಿಷಯ, ಆ ಓಲಿವ್ ಪರ್ವತವು ವಿಮೋಚನೆಯ ಸಂಕೇತ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾತ್ರವೇ ಅಲ್ಲ, ಗೆತ್ಸಮನೆ ತೋಟದಲ್ಲಿ ದೊಡ್ಡ ನೋವಿನ ಅನುಭವವನ್ನು ಈ ಬೆಟ್ಟದಲ್ಲೇ ಪಡೆದರು. ಆತನ ಮೇಲೆ ಬರುವಂತಹ ಕೋಪ, ಬರಬೇಕಾಗಿರುವಂತಹ ಪರಿಸ್ಥಿತಿಗಳನ್ನು, ಹಾಗೆ ನಮ್ಮ ಪಾಪಕ್ಕೆ ಮೌಲ್ಯ ಸಲ್ಲಿಸುವ ವಿಷಯ ತುಂಬ ಶ್ರೇಷ್ಠ ಮತ್ತು ದೊಡ್ಡದು. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 39-45ನೇ ವಾಕ್ಯವನ್ನು ನೋಡಿರಿ. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ನೋವಿನಿಂದ ಪ್ರಾರ್ಥಿಸಿದರು. ನಮ್ಮ ರಕ್ಷಕನು, ನಮ್ಮ ವಿಮೋಚಕನು ಬೆಲೆ ಪಾವತಿಸಿದನು ಎಂದು ಓಲಿವ್ ಬೆಟ್ಟ ನಮಗೆ ನೆನಪಿಸುತ್ತದೆ. ಹಾಗೆ ಈ ಘಟನೆ ನಮ್ಮ ವಿಮೋಚನೆಯ ಬೆಲೆ ಎಷ್ಟು ಮಹತ್ವವೆಂದು ನೆನಪಿಸುತ್ತದೆ. ರಾಜರನ್ನು ಅಭಿಷೇಕಿಸುವ ಎಣ್ಣೆ, ವಿಶೇಷವಾಗಿ ಓಲಿವ್ ಎಣ್ಣೆ ಬಳಸಲಾಗುತ್ತಿತ್ತು. ಹಾಗೆ ಓಲಿವ್ ಎಣ್ಣೆ ಬಳಸಿದಂತೆ ಆ ರೀತಿಯೇ ನಮ್ಮ ಶಾಶ್ವತ ರಾಜ ಯೇಸು ಕ್ರಿಸ್ತನು ಮತ್ತೆ ಆಳಲು ಬರುತ್ತಾನೆ ಎಂಬ ಸಂಕೇತವಾಗಿ, ವಿಮೋಚನೆಗೆ ಗುರುತಾಗಿ ಈ ಓಲಿವ್ ಬೆಟ್ಟ ನಮಗೆ ಕಾಣಿಸುತ್ತದೆ. ಇನ್ನು ಐದನೆಯ ವಿಷಯ, ಓಲಿವ್ ಬೆಟ್ಟವು ವಿಜಯದ ಸಂಕೇತವಾಗಿ ಕಾಣಿಸುವಂತಹ ಸ್ಥಳ. ಬೈಬಲ್ ಭವಿಷ್ಯವಾಣಿಗಳಲ್ಲಿ ಇದನ್ನು ಜಯದ ಸಂಕೇತವಾಗಿ ಹೇಳಲಾಗಿದೆ. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಸ್ವರ್ಗಕ್ಕೆ ಏರಿದ ಸ್ಥಳ ಇದೆ.
ಹೇಗೆ ಆರೋಹಣ ಆದರೋ ಮತ್ತೆ ಹಾಗೆ ಅವರು ಎರಡನೇ ಬರುವಿಕೆಯಲ್ಲಿ ಬರುತ್ತಾರೆ ಎಂದು ಪ್ರವಾದಿ ಜಕರ್ಯನು ನಮಗೆ ನೆನಪು ಮಾಡುತ್ತಾರೆ. ಜಕರ್ಯನ ಗ್ರಂಥ 14ನೇ ಅಧ್ಯಾಯ 4ನೇ ವಾಕ್ಯ ತಿಳಿಸುತ್ತದೆ. ಇದು ಸುಮಾರು ಕ್ರಿಸ್ತಪೂರ್ವ 520ರಲ್ಲಿ ಬರೆಯಲ್ಪಟ್ಟಿದೆ. ಜಕರ್ಯನ ಗ್ರಂಥ 14ನೇ ಅಧ್ಯಾಯ 4ನೇ ವಾಕ್ಯದ ಪ್ರಕಾರ, ಕರ್ತನು ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿನಿಂದ ಪಡವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ಒಂದು ಡೊಂಗುರವಾಗುವುದು. ಗುಡ್ಡದ ಅರ್ಧ ಭಾಗವು ಬಡಗಲಿಗೆ, ಅರ್ಧ ಭಾಗವು ತೆಕ್ಕಲಿಗೆ ಸರಿದುಕೊಳ್ಳುವುದು. ಹಾಗೆ ಜಕರ್ಯನ ಗ್ರಂಥ 14ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡಿದರೆ, ಯೆಹೋವನು ಭೂಲೋಕಕ್ಕೆಲ್ಲ ರಾಜನಾಗಿರುವನು ಎಂದು ಬರೆದಿದೆ. ಈ ಭವಿಷ್ಯವಾಣಿಯು ಕ್ರಿಶ್ಚಿಯನ್ಸ್ ಥಿಯಾಲಜಿಯಲ್ಲಿ ಇದು ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಯ ಸಂಕೇತವಾಗಿ ಕಾಣುತ್ತದೆ. ಈ ವಿಷಯದಲ್ಲಿ ಸಾಕಷ್ಟು ಸ್ಪಷ್ಟತೆ ನಮಗೆ ಬೇಕಾಗಿದೆ. ನಮ್ಮ ರಾಜ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುವುದಾದರೆ, ಅವರು ಜಯಶಾಲಿಯಾದವರು. ಅವರು ಹೇಳಿದಂತೆ ಪುನರುತ್ಥಾನಗೊಂಡು ಮತ್ತೆ ಸ್ವರ್ಗಕ್ಕೆ ಏರಿದರು. ಓಲಿವ್ ಪರ್ವತವು ಈ ಸಂಗತಿಗಳಿಗೆ ಸಾಕ್ಷಿಯಂತೆ ನಿಲ್ಲುತ್ತದೆ. ಭೂಮಿಯನ್ನು ಆಳುವ ಜಯಶಾಲಿ ರಾಜನಿಗೆ ಸಂಕೇತವಾಗಿ ಓಲಿವ್ ಪರ್ವತವು ಸೂಚನೆಯಾಗಿದೆ. ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಸೂಚಿಸಿದ್ದಾರೆ. ನಮ್ಮ ಯೇಸು ಕ್ರಿಸ್ತನೇ ಆ ಮೆಸ್ಸಿಯ, ನೀತಿ ಮತ್ತು ನ್ಯಾಯದೊಂದಿಗೆ ಬಂದ ರಕ್ಷಕ. ಅವರು ಎರಡನೆಯ ಬರುವಿಕೆಯ ಸಂದರ್ಭದಲ್ಲಿ ಅವರು ಮತ್ತೆ ಓಲಿವ್ ಬೆಟ್ಟಕ್ಕೆ ಬರುತ್ತಾರೆ ಎಂಬ ನಂಬಿಕೆ ಯಹೂದಿಗಳಲ್ಲಿ ಬಹಳ ಬಲವಾಗಿದೆ. ಕ್ರಿಶ್ಚಿಯನ್ಸರು ಸಹ ಇದೇ ನಂಬಿಕೆಯನ್ನು ಹೊಂದಿದ್ದಾರೆ. ಈಗ ಪ್ರಶ್ನೆ ಏನೆಂದರೆ, ಈ ಓಲಿವ್ ಪರ್ವತಕ್ಕೆ, ಓಲಿವ್ ಪ್ರಾಂತಕ್ಕೆ ಯಾವುದೇ ಭೌಗೋಳಿಕ ಅಪಾಯವಿದೆಯಾ? ಏನಾದರೂ ಸಂಭವಿಸಬಹುದೇ? ಸದ್ಯಕ್ಕೆ ಅಂಥ ಗಂಭೀರ ಅಪಾಯವೇನು ಕಾಣುವುದಿಲ್ಲ. ನಾವು ಈಗ 3 ಮುಖ್ಯವಾದ ಭೂವೈಜ್ಞಾನಿಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಜಿಯೋಲಜಿಕಲ್ ರಿಯಾಲಿಟಿ ಬಗ್ಗೆ ತಿಳಿದುಕೊಳ್ಳಬೇಕು. ಅದರಲ್ಲಿ ಮೊದಲನೆಯದು ಡೆಡ್ ಸಿ ಟ್ರಾನ್ಸ್ಫರಮ್ ಫ್ಲೋಟ್ ಸಿಸ್ಟಮ್. ಇದು ಮೃತ ಸಮುದ್ರ ಪ್ರದೇಶ. ಮೃತ ಸಮುದ್ರ ಪ್ರದೇಶವು ದೊಡ್ಡ ದೋಷ ವ್ಯವಸ್ಥೆಯ ಭಾಗವಾಗಿದೆ. ಮೌಂಟ್ ಆಫ್ ಓಲಿವ್ ಪ್ರದೇಶ ಈ ದೋಷದ ಭಾಗವಲ್ಲ, ಆದರೆ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇದು ಒಂದು ಬೌಂಡರಿ. ಆಫ್ರಿಕಾ ಮತ್ತು ಅರೇಬಿಯನ್ ಪ್ಲೇಟ್ಗಳ ಮಧ್ಯೆ ಎ ಮೇಜರ್ ಲೆಫ್ಟ್ ಲ್ಯಾಟರಲ್ ಸ್ಟ್ರೈಕ್ ಸ್ಲಿಪ್ ಬೌಂಡರಿ ಎಂಬ ಒಂದು ಬೌಂಡರಿಗೆ ಸಮೀಪದಲ್ಲಿದೆ. ಈ ಫಾಲ್ ಸಿಸ್ಟಮ್ ಎಂಬುದು ದಕ್ಷಿಣ ಟರ್ಕಿಯಿಂದ ಜೋರ್ದಾನ್ ಕಣಿವೆಯನ್ನು ದಾಟಿ ಅಕಾಬಾ ಗಲ್ಫ್ ವರೆಗೂ ಸುಮಾರು 600 ಮೈಲಿಗಳಷ್ಟು ಹರಡಿದೆ. ಅರೇಬಿಯನ್ ಪ್ಲೇಟ್ ಆಫ್ರಿಕನ್ ಪ್ಲೇಟ್ಗೆ ಹೋಲಿಸಿದರೆ ಪ್ರತಿ ವರ್ಷ 4.5 ಮಿಲಿಮೀಟರ್ ವೇಗದೊಂದಿಗೆ ಉತ್ತರದ ಕಡೆಗೆ ಚಲಿಸುತ್ತದೆ. ಅದರ ಅರ್ಥ ಭೂಮಿಯಲ್ಲಿ ವಿಭಜನೆ ಸಂಭವಿಸುವ ಸಾಧ್ಯತೆ ಇದೆ ಎಂದರೆ ಖಚಿತವಾಗಿಯೂ ವಿಭಜನೆ ಸಂಭವಿಸುವ ಅವಕಾಶವಿದೆ. ಇದರಿಂದಲೇ ನಡೆಯುತ್ತದೆ ಎಂಬುದು ನಾವು ಹೇಳಲು ಆಗುವುದಿಲ್ಲ. ಡೆಡ್ ಸಿ ಟ್ರಾನ್ಸ್ಫರ್ ವ್ಯವಸ್ಥೆಯಲ್ಲಿ ತುಂಬ ಲೋಪಗಳು ಸಹ ಉತ್ತರದಿಂದ ದಕ್ಷಿಣ ಕಡೆ ಚಲಿಸುತ್ತಿವೆ. ಬೈಬಲ್ ಭವಿಷ್ಯವಾಣಿಯ ಪ್ರಕಾರ ಅದು ಪೂರ್ವ ಪಶ್ಚಿಮ ವಿಭಜನೆ ನಡೆಯುತ್ತದೆ. ಮಧ್ಯದಲ್ಲಿ ಒಂದು ದೊಡ್ಡ ಡಂಗುರ ಉಂಟಾಗುತ್ತದೆ ಎಂಬುದು ಬೈಬಲ್ನಲ್ಲಿ ಹೇಳಿರುವಂತಹ ವಿಷಯವೇ. ಅಂದರೆ ಪೂರ್ವ ಪಶ್ಚಿಮ ಉದ್ದಕ್ಕೂ ವಿಭಜನೆ ಆಗುತ್ತದೆ ಎಂದು ಹೇಳುವುದು ಅಲ್ಲ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸವೂ ಇದೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರ ಎರಡನೆಯದು ಸಹ ಇದೆ, ಅರ್ತ್ ಕ್ವಿಕ್ ರಿಸ್ಕ್ ಸಹ ಇದೆ. ಭೂಕಂಪದ ಅಪಾಯಗಳು ಸಹ ಇದ್ದಾವೆ. ಈ ಪ್ರದೇಶದಲ್ಲಿ ಭೂಕಂಪಗಳು ಸಂಭವಿಸಿವೆ. ಇತಿಹಾಸದಲ್ಲಿ 1927ರಲ್ಲಿ 1837ರಲ್ಲಿ 6.5 ತೀವ್ರತೆಯ ಭೂಕಂಪಗಳು ಸಂಭವಿಸಿದವು. ಇನ್ನೊಂದು ದೊಡ್ಡ ಭೂಕಂಪ ಗಲಿಲಿ ಪ್ರದೇಶದಲ್ಲಿ ದಾಖಲಾಗಿದೆ. ವಿಜ್ಞಾನಿಗಳ ಪ್ರಕಾರ ಮೃತ ಸಮುದ್ರ ದೋಷ ವ್ಯವಸ್ಥೆಯಲ್ಲಿ ಸುಮಾರು ಪ್ರತಿ 200 ವರ್ಷಗಳಿಗೊಮ್ಮೆ 7 ಅಥವಾ ಅದಕ್ಕೂ ಹೆಚ್ಚು ತೀವ್ರತೆಯ ಭೂಕಂಪಗಳು ಸಂಭವಿಸುವ ಸಾಧ್ಯತೆ ಇದೆ. ಇಸ್ರಾಯೇಲಿನಲ್ಲಿ ಸುಮಾರು 120 ಭೂಕಂಪ ಕೇಂದ್ರಗಳು ಗುರುತಿಸಲಾಗಿದೆ. ಅಲ್ಲಿ ಭೂಕಂಪ ಸಂಭವಿಸುವ ಸಾಧ್ಯತೆ ಇದೆ. ಆದರೆ ಆಧುನಿಕ ವಿಜ್ಞಾನದಲ್ಲಿಯೂ ಭೂಕಂಪ ಎಲ್ಲಿ ಯಾವಾಗ ಸಂಭವಿಸುತ್ತದೆ ಎಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಓಲಿವ್ ಪರ್ವತದ ವಿಭಜನೆ ಎಂಬುದು ಒಂದು ದುರಂತದ ಘಟನೆ. ಅದು ಸಂಭವಿಸಿದರೆ ಅದು ಎಲ್ಲಿ ಮತ್ತು ಹೇಗೆ ಎಂಬುದು ನಾವಿಂದು ಹೇಳಲು ಸಾಧ್ಯವಿಲ್ಲ. ಆದರೆ ಭೂಕಂಪದ ಮೂಲಕ ಸಂಭವಿಸುವ ಸಾಧ್ಯತೆ ಅಸ್ತಿತ್ವದಲ್ಲಿದೆ ಎಂದು ಮಾತ್ರ ಹೇಳಬಹುದು. ಮೂರನೆಯದು ಮೌಂಟ್ ಆಫ್ ಓಲಿವ್ಸ್ ಇನ್ಸ್ಟಬಿಲಿಟಿ. ಮೌಂಟ್ ಓಲಿವ್ ಪ್ರದೇಶದಲ್ಲಿ ಅಸ್ಥಿರತೆಯ ಲಕ್ಷಣಗಳಿವೆ. ಈ ಓಲಿವ್ ಬೆಟ್ಟವು ಭೂವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಮೃದುವಾದ ಮತ್ತು ಕಠಿಣ ಸುಣ್ಣದ ಕಲ್ಲುಗಳಿಂದ ತಯಾರಾಗಿದೆ. ಇದು ಮೃದುವಾದ ಸೆನೋನಿಯನ್ ಚಾಕ್ ಕಲ್ಲಿನಿಂದ ರೂಪಿತವಾಗಿದೆ ಎಂದು ತಿಳಿದು ಬಂದಿದೆ. ಈ ಮೃದುವಾದ ಚಾಕ್ ಪದರಗಳು ಸುಲಭವಾಗಿ
ಕತ್ತರಿಸಬಹುದಾದುದರಿಂದ ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಇದೆ. ಇದೇ ಕಾರಣದಿಂದ ಒಲಿವ್ ಬೆಟ್ಟದ ಇಡೀ ಪ್ರದೇಶದಲ್ಲಿ ಇಲ್ಲೊಂದು ಅಲ್ಲೊಂದು ಭೂಕುಸಿತಗಳು ಕಂಡುಬರುತ್ತಿವೆ. ಇಸ್ರಾಯೇಲ್ ಭೂವಿಜ್ಞಾನಿಗಳು ಹೇಳುವಂತೆ ಒಲಿವ್ ಪರ್ವತದ ದಕ್ಷಿಣ ಇಳಜಾರಿನಲ್ಲಿ ದೊಡ್ಡ ಭೂಕುಸಿತದ ಗುರುತುಗಳು ಕಂಡುಬಂದಿವೆ. ಆದರೆ ಈ ಒಲಿವ್ ಬೆಟ್ಟದ ವಿಷಯಗಳು ಹೊರಗೆ ಬರುತ್ತಿದ್ದಾವೆ. ಆದರೆ ನಾನು ಒಂದು ಮಾತನ್ನು ಹೇಳುತ್ತೇನೆ, ಒಲಿವ್ ಬೆಟ್ಟ ಬಿರುಕು ಬಿಡುತ್ತಿದೆ, ದೊಡ್ಡ ಡೊಂಗುರವು ಏರ್ಪಾಡು ಆಗುತ್ತಿದೆ. ಆ ಒಲಿವ್ ಬೆಟ್ಟ ಎಂಬುದು 2 ಭಾಗಗಳಾಗಿ ವಿಭಜಿಸುವ ಡೊಂಗುರವು ಕಾಣಿಸುತ್ತಿದೆ. ಒಳಗಿನಿಂದ ಬಿಸಿ ಬಿಸಿ ಹೊಗೆ ಬರುತ್ತಿದೆ. ಹಾಗೆ ಬೇಗನೆ ಅದು ವಿಭಜನೆ ಆಗುತ್ತದೆ. ಯೇಸು ಕ್ರಿಸ್ತನು ಅತಿ ಶೀಘ್ರದಲ್ಲೇ ಬರುತ್ತಿದ್ದಾರೆ. ಅದಕ್ಕೆ ಸೂಚನೆಯಾಗಿ ಹೆಜ್ಜೆ ಮುದ್ರೆಗಳು ಕಾಣಿಸುತ್ತಿದ್ದಾವೆ ಎಂದು ಹೇಳಿದಾಗ ಮಾತ್ರ ಸಂತೋಷ ಪಡುತ್ತೀರಾ? ಹಾಗೆ ಇಲ್ಲದಂತಹ ನ್ಯೂಸ್ಗಳನ್ನು ಹುಟ್ಟಿಸಿ ಹೇಳಿದಾಗ ತುಂಬ ಹೆಚ್ಚಾಗಿ ಇಷ್ಟವಾಗುತ್ತದೆ. ಇಂತಹ ವಿಷಯಗಳನ್ನು ಬೇಗನೆ ವೈರಲ್ ಮಾಡುತ್ತಾರೆ. ಆದರೆ ನಿಜ ಹೇಳಿದರೆ ಯಾರಿಗೂ ಇಷ್ಟವಾಗುವುದಿಲ್ಲ. ನಿಜ ಯಾವಾಗಲೂ ಕಹಿಯಾಗಿರುತ್ತದೆ, ಜನರಿಗೆ ಅಷ್ಟಾಗಿ ಇಷ್ಟವಾಗುವುದಿಲ್ಲ. 2025ರಲ್ಲಿ ಒಲಿವ್ ಪರ್ವತದ ಬಗ್ಗೆ ಹಲವಾರು ಸುಳ್ಳು ವೈರಲ್ ಸುದ್ದಿಗಳು ಹರಡುತ್ತಿವೆ. ಅವು ನಿಜವೋ ಸುಳ್ಳೋ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. 1964ರಲ್ಲಿ ಹೋಟೆಲ್ ನಿರ್ಮಾಣ ಮಾಡುವಾಗ ಅಲ್ಲಿ ಒಂದು ಸಮಸ್ಯೆ ಆಯಿತು. 1964ರಲ್ಲಿ ಈ ಒಲಿವ್ ಪರ್ವತದ ಮೇಲೆ ಒಂದು ಹೋಟೆಲ್ ಅನ್ನು ನಿರ್ಮಾಣ ಮಾಡುವಾಗ ಈ ಜಿಯೋಲಜಿಕಲ್ ಸರ್ವೆ ಅವರು ಪರ್ವತದ ಕೆಳಗಿನ ಭಾಗವನ್ನು ಪೂರ್ವದಿಂದ ಪಶ್ಚಿಮಕ್ಕೆ ವಿಭಜಿಸುವಂತಹ ಒಂದು ಬಿರುಕನ್ನು ನೋಡಿದರು. ಬಿರುಕು ಇದೆ ಎಂದು ಹೇಳಿ ಬೈಬಲ್ ವಚನವು ನೆರವೇರುತ್ತಿದೆ ಎಂದು ಆಗ ತುಂಬ ಗೊಂದಲಗಳನ್ನು ಉಂಟು ಮಾಡಿದರು. ವಾಸ್ತವವಾಗಿ 7 ಆರ್ಚಿಸ್ ಹೋಟೆಲ್ ಎಂದು ಹೇಳಿ 1962ರಲ್ಲಿ ಅಲ್ಲಿ ನಿರ್ಮಾಣಗೊಂಡಿತು. 1964ರಲ್ಲಿ ಒಲಿವ್ ಪರ್ವತದ ಮೇಲೆ ಮತ್ತೆ ಪ್ರಾರಂಭಿಸಿದರು. ಹಾಗೆ ಅಲ್ಲಿ ಹೋಟೆಲನ್ನು ನಿರ್ಮಿಸುವ ಸಮಯದಲ್ಲಿ ಒಂದು ತಪ್ಪಾದ ಕಥೆಯನ್ನು ಹೊರಗೆ ಹಬ್ಬಿಸಿದರು. ಒಬ್ಬ ವ್ಯಕ್ತಿ ಅದನ್ನು ಕುರಿತು ತಪ್ಪಾಗಿ ಮಾತನಾಡುವ ಸಮಯಕ್ಕೆ ಆಗ ತುಂಬ ಗೊಂದಲಗಳಿಗೆ ಗುರಿಯಾದರು. ಆದರೆ ಬೈಬಲ್ ಥಿಯೋಲಜಿಸ್ಟ್ ಆದಂತಹ ಡಾನ್ ಮೆಕ್ಲಾನ್ ಎಂಬ ಒಬ್ಬ ವ್ಯಕ್ತಿ ಕೇಳಿ ತಿಳಿದುಕೊಳ್ಳುತ್ತಿರುವಾಗ ಆ ತಪ್ಪನ್ನು ಬಯಲಿಗೆ ಇಟ್ಟರು. ಅನಂತರ ಅವರು ಸಹ ಒಪ್ಪಿಕೊಂಡರು. ಹೋಟೆಲ್ ನಿರ್ಮಾಣದ ಸಮಯದಲ್ಲಿ ಇದು ಅವ್ಯವಸ್ಥೆ ನಡೆದಿದೆ ಎಂದು ಇದನ್ನು ಕಲ್ಪಿಸಿ ಹೇಳುತ್ತಿದ್ದಾರೆ, ಸುಮ್ಮನೆ ಹೇಳಿರುವುದು ಎಂದು ತಿಳಿದುಕೊಂಡರು. ಆಗಿನ ಸಂಗತಿಯನ್ನು ಪಕ್ಕಕ್ಕೆ ಇಡೋಣ. ಅಲ್ಲಿನಿಂದ ಇಲ್ಲಿಯವರೆಗೂ ಒಲಿವ್ ಬೆಟ್ಟದ ಸುತ್ತ ಅನೇಕವಾದ ಕಥೆಗಳು ಬರುತ್ತಿದ್ದಾವೆ. ಈಗ 2025ರಲ್ಲಿ ತುಂಬ ವಿಷಯಗಳು ಆಗಸ್ಟ್ ನವೆಂಬರ್ ಮಧ್ಯದಲ್ಲಿ ಯೂಟ್ಯೂಬ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ಮಾತ್ರವೇ ತಿಳಿಸಲ್ಪಟ್ಟ ಸ್ವಲ್ಪ ವೈರಲ್ ನ್ಯೂಸ್ ಎಂದು ತಿಳಿಯುತ್ತಿವೆ. ಅದೆಲ್ಲವೂ ಹೇಳುವುದು ಒಂದೇ ಒಂದು, ಅಕಸ್ಮಾತ್ತಾಗಿ ಕಾಣಿಸುತ್ತವೆ ಒಲಿವ್ ಬೆಟ್ಟದ ಬಳಿ ಇದ್ದಕ್ಕಿದ್ದಂತೆ ಹೊಸ ಬಿರುಕುಗಳು ಕಾಣಿಸುತ್ತವೆ. ಆ ಬಿರುಕುಗಳು ಒಲಿವ್ ಪರ್ವತದ ಬಳಿ ಕಾಣಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಈ ಎಲ್ಲ ವಿಷಯಗಳ ಮೂಲ ಯಾವುದು? ಮೂಲ ಫೋಟೋಗಳು ಇಲ್ಲ, ಮೂಲ ಲೇಖಗಳು ಇಲ್ಲ, ನೇರ ಸಾಕ್ಷಿಗಳು ಅಥವಾ ಒಲಿವ್ ಬೆಟ್ಟದ ಹತ್ತಿರ ತೆಗೆದ ನಿಜವಾದ ವಿಡಿಯೋಗಳು ಇಲ್ಲ. ಬಹುತೇಕ ಎಲ್ಲ AI ವಿಡಿಯೋಗಳನ್ನು ತೋರಿಸಲಾಗುತ್ತಿದೆ. ಆದರೆ ಇವುಗಳಲ್ಲಿ ಕೆಲವು ಹೇಳಿಕೆಗಳು ಸರಿ ಇದ್ದರೆ ಅದರ ಮಾಹಿತಿ ಏನು? ಪರಿಶೀಲಿಸಿದ ಸತ್ಯವೆಂದರೆ ಮೌಂಟ್ ಆಫ್ ಒಲಿವ್ ಡೆಡ್ ಸೀ ಟ್ರಾನ್ಸ್ಫರಮ್ ಫಾಲ್ಟ್ನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಆ ದೋಷ ರೇಖೆ ಇರುವ ಜಲಪಾತ ಪ್ರದೇಶದಲ್ಲಿಯೂ ಇದೇ ರೀತಿಯ ಭೂ ಪರಿಣಾಮಗಳು ಸಂಭವಿಸುವ ಸಾಧ್ಯತೆ ಇದೆ. ಏನಾದರೂ ಆಗಬಹುದು. ಮತ್ತೊಂದು ಕಡೆ ಆ ಪ್ರದೇಶವೇ ಭೂಕಂಪ ವಲಯವಾಗಿರುವುದರಿಂದ ಎಲ್ಲಿಯಾದರೂ ಭೂಕಂಪ ಉಂಟಾದರೆ ಅದರ ಪರಿಣಾಮ ಒಲಿವ್ ಪರ್ವತದ ಹತ್ತಿರವೂ ಬೀಳಬಹುದು. ಕೆಲವು ವೇಳೆ ಭೂಕುಸಿತಗಳಿಂದಲೂ ಇಂತಹ ಬಿರುಕುಗಳು ಸಾಧ್ಯತೆ ಇದೆ. ತಪ್ಪಾಗಿ ಅರ್ಥೈಸಿದರೆ ತಪ್ಪು ತಿಳುವಳಿಕೆ ಹರಡಬಹುದು. ಕರ್ಯನ ಗ್ರಂಥ 14ನೇ ಅಧ್ಯಾಯ 4ನೇ ವಾಕ್ಯದ ಪ್ರಕಾರ ಪೂರ್ವದಿಂದ ಪಶ್ಚಿಮಕ್ಕೆ ವಿಭಜನೆ ಎನ್ನುವ ಭವಿಷ್ಯವಾಣಿ ಇದೆ. ಇದು ಯಹೂದ್ಯರಲ್ಲಿ ಬಹಳ ಬಲವಾಗಿ ನಂಬಲಾಗುತ್ತದೆ. ಹಾಗೆ ಕ್ರಿಶ್ಚಿಯನ್ನರು ನಂಬುತ್ತಾರೆ. ಏನಾದರೂ ಸಣ್ಣ ವಿಷಯವು ನಡೆದರೆ ಯಹೂದಿಗಳು, ಕ್ರಿಶ್ಚಿಯನ್ಸರು ಮತ್ತು ಕೆಲ ಮಾಧ್ಯಮಗಳು ಇದನ್ನು ತುಂಬ ಆಕ್ರಮಣಕಾರಿಯಾಗಿ ಪ್ರಚಾರ ಮಾಡುತ್ತಾರೆ. ಇದೆಲ್ಲ ನಂಬಿಕೊಳ್ಳಲು ಜನ ತಯಾರಾಗಿರುವುದರಿಂದ ಸುಲಭವಾಗಿ ವೈರಲ್ ಆಗುತ್ತದೆ. ಆದರೆ ಏನು ನಕಲಿ? 1964ರಲ್ಲಿ ಒಂದು ಹೋಟೆಲ್ ಕಟ್ಟುವಾಗ ಬಿರುಕು ಮೂಡಿದ ಒಂದು ಘಟನೆ ಇದೆ. ಅದನ್ನೇ ತೆಗೆದುಕೊಂಡು 2025ರಲ್ಲಿ ವಿಭಜನೆ ಆಗಲಿದೆ ಎಂದು ಸುಳ್ಳು ಸುದ್ದಿಗಳನ್ನು ವೈರಲ್ ಮಾಡಲಾಗುತ್ತಿದೆ. ಯೂಟ್ಯೂಬ್ಗಳಲ್ಲಿ, ಪೋಸ್ಟ್ಗಳಲ್ಲಿ ಇದೇ ಮಾತು. ಆದರೆ ಇದಕ್ಕೆ ಯಾವುದೇ ಭೂವೈಜ್ಞಾನಿಕ ಪುರಾವೆಗಳೇ ಇಲ್ಲ. ಮತ್ತೊಂದು, ಪರ್ವತದ ಕೆಳಗೆ ದೊಡ್ಡ ದೋಷ ರೇಖೆ ಇದೆ, ಒಳಗೆ ಏನೋ ಸ್ಫೋಟವಾಗುತ್ತಿದೆ, ಗೊಂದಲಗಳು ಉಂಟಾಗುತ್ತದೆ ಎಂಬ ಮಾತುಗಳು ಬರುತ್ತಿವೆ. ಅವು ಕೂಡ ನಕಲಿ. ಈ ರೀತಿ ವೈರಲ್ ಆಗುವ
ಹರಡುತ್ತಿರುವ ನಕಲಿ ಸುದ್ದಿಗಳಿಂದ ನಾವು ತಪ್ಪಿಸಿಕೊಳ್ಳಬೇಕು. ನಿಜವಾದ ವಿಷಯವನ್ನು ತಿಳಿದುಕೊಳ್ಳಲು ನಾವು ಬೈಬಲನ್ನು ಅಧ್ಯಯನ ಮಾಡಬೇಕು. ಆದುದರಿಂದ ಒಲಿವ್ ಪರ್ವತದ ಬಗ್ಗೆ ಬೈಬಲ್ ಹೇಳುವ ವಿಷಯ ಮತ್ತು ಇತ್ತೀಚೆಗೆ ಹರಡುತ್ತಿರುವ ಸುದ್ದಿಗಳ ಬಗ್ಗೆ ಬಹುತೇಕವೆಲ್ಲ ನಕಲಿ ಎಂದು ತಿಳಿದು ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.